ಕಾಡಿನಿಂದ ನಾಡಿಗೆ ಬಂದಿದ್ದು ಆಯಿತು. ಈ 6 ಮಂದಿಯನ್ನ ಕಾಫಿನಾಡಿನ ಪೊಲೀಸರು ವಶಕ್ಕೂ ಪಡೆದು ಡ್ರಿಲ್ ನಡೆಸ್ತಾ ಇದ್ದಾರೆ. ಆದರೆ ಆ ಕೇಸಲ್ಲಿ ಅವರನ್ನ ವಶಕ್ಕೆ ಪಡೆಯುವಾಗ ಕೋರ್ಟ್ಗೆ ಆರಕ್ಷಕರು ಮಾಹಿತಿಯನ್ನೇ ನೀಡಿಲ್ಲ. ಬಂದೂಕು ಹೂತಿಟ್ಟ ಕೇಸ್ ವಿಚಾರಣೆ ಡೌಟ್. ಕಳೆದ 2 ದಶಕಗಳಿಂದ ಅರಣ್ಯವಾಸಿಗಳಾಗಿದ್ದ 6 ನಕ್ಸಲರು ಸರ್ಕಾರದ ಮುಂದೆ ಮಂಡಿಯೂರಿದ್ರು. ಈ ಹಿಂದಿನ ಕೇಸ್ನಲ್ಲಿ ಡ್ರಿಲ್ ನಡೆಸೋಕೆ ಪೊಲೀಸರು ಬಾಡಿ ವಾರೆಂಟ್ನಲ್ಲಿ ಕಾಫಿನಾಡಿಗೆ ಕರ್ಕೊಂಡು ಬಂದಿದ್ದಾರೆ. 14 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ದು, ಅದರಲ್ಲಿ 3 ದಿನ ಮುಗಿದು ಹೋಗಿದೆ. ಚಿಕ್ಕಮಗಳೂರಿನ 55 ಪ್ರಕರಣ ಸೇರಿ ಉಡುಪಿಯ ಕೇಸ್ಗಳಲ್ಲೂ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಅರಣ್ಯದಿಂದ ಹೊರಬಂದು ಸಿಎಂ ಮುಂದೆ ಶರಣಾದ ನಂತರ ಕೇಳಿಬಂದಿದ್ದು ಶಸ್ತ್ರಾಸ್ತ್ರ ಎಲ್ಲಿ ಅಂತ. ಆ ಚರ್ಚೆ ವ್ಯಾಪಕವಾಗ್ತಿದ್ದಂತೆ ಮೇಗೂರು ಸಮೀಪದ ಕಿತ್ತಲಗಂಟಿ ಅರಣ್ಯದಲ್ಲಿ ಬಂದೂಕು ಹಾಗೂ ಸಜೀವ ಗುಂಡುಗಳು ಪತ್ತೆಯಾದವು. ಅದು ಶರಣಾದ ನಂತರದ ಪ್ರಕರಣವಾದ್ರಿಂದ, ಅದಲ್ಲದೆ ಆರ್ಮ್ಸ್ ಆಕ್ಟ್ ಆಗಿರೋದ್ರಿಂದ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. 14 ದಿನಗಳು ಕಳೆದರೂ ಆ ಕೇಸ್ನಲ್ಲಿ ವಿಚಾರಣೆ ಇರೋದಿಲ್ಲ ಅನ್ನೋದು ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ. ನಕ್ಸಲರು ಶರಣಾದ ನಂತರ ಸಿಕ್ಕ ಬಂದೂಕು ಗುಂಡುಗಳಿಗೆ ಈಗ ವಿಚಾರಣೆ ನಡೆಯೋದು ಡೌಟ್. ಅದಕ್ಕೆ FSL ವರದಿ ಬರಬೇಕು. ಆ ಸಾಕ್ಷ್ಯ ಹಿಡ್ಕೊಂಡು ಪೊಲೀಸರು ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರಾ? ಆ ಬಂದೂಕು ಪ್ರಕರಣ ಸಂಕಷ್ಟ ತರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಡಿನಿಂದ ನಾಡಿಗೆ ಬಂದಿದ್ದು ಆಯಿತು. ಈ 6 ಮಂದಿಯನ್ನ ಕಾಫಿನಾಡಿನ ಪೊಲೀಸರು ವಶಕ್ಕೂ ಪಡೆದು ಡ್ರಿಲ್ ನಡೆಸ್ತಾ ಇದ್ದಾರೆ. ಆದರೆ ಆ ಕೇಸಲ್ಲಿ ಅವರನ್ನ ವಶಕ್ಕೆ ಪಡೆಯುವಾಗ ಕೋರ್ಟ್ಗೆ ಆರಕ್ಷಕರು ಮಾಹಿತಿಯನ್ನೇ ನೀಡಿಲ್ಲ. ಬಂದೂಕು ಹೂತಿಟ್ಟ ಕೇಸ್ ವಿಚಾರಣೆ ಡೌಟ್. ಕಳೆದ 2 ದಶಕಗಳಿಂದ ಅರಣ್ಯವಾಸಿಗಳಾಗಿದ್ದ 6 ನಕ್ಸಲರು ಸರ್ಕಾರದ ಮುಂದೆ ಮಂಡಿಯೂರಿದ್ರು. ಈ ಹಿಂದಿನ ಕೇಸ್ನಲ್ಲಿ ಡ್ರಿಲ್ ನಡೆಸೋಕೆ ಪೊಲೀಸರು ಬಾಡಿ ವಾರೆಂಟ್ನಲ್ಲಿ ಕಾಫಿನಾಡಿಗೆ ಕರ್ಕೊಂಡು ಬಂದಿದ್ದಾರೆ. 14 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ದು, ಅದರಲ್ಲಿ 3 ದಿನ ಮುಗಿದು ಹೋಗಿದೆ. ಚಿಕ್ಕಮಗಳೂರಿನ 55 ಪ್ರಕರಣ ಸೇರಿ ಉಡುಪಿಯ ಕೇಸ್ಗಳಲ್ಲೂ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಅರಣ್ಯದಿಂದ ಹೊರಬಂದು ಸಿಎಂ ಮುಂದೆ ಶರಣಾದ ನಂತರ ಕೇಳಿಬಂದಿದ್ದು ಶಸ್ತ್ರಾಸ್ತ್ರ ಎಲ್ಲಿ ಅಂತ. ಆ ಚರ್ಚೆ ವ್ಯಾಪಕವಾಗ್ತಿದ್ದಂತೆ ಮೇಗೂರು ಸಮೀಪದ ಕಿತ್ತಲಗಂಟಿ ಅರಣ್ಯದಲ್ಲಿ ಬಂದೂಕು ಹಾಗೂ ಸಜೀವ ಗುಂಡುಗಳು ಪತ್ತೆಯಾದವು. ಅದು ಶರಣಾದ ನಂತರದ ಪ್ರಕರಣವಾದ್ರಿಂದ, ಅದಲ್ಲದೆ ಆರ್ಮ್ಸ್ ಆಕ್ಟ್ ಆಗಿರೋದ್ರಿಂದ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. 14 ದಿನಗಳು ಕಳೆದರೂ ಆ ಕೇಸ್ನಲ್ಲಿ ವಿಚಾರಣೆ ಇರೋದಿಲ್ಲ ಅನ್ನೋದು ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ. ನಕ್ಸಲರು ಶರಣಾದ ನಂತರ ಸಿಕ್ಕ ಬಂದೂಕು ಗುಂಡುಗಳಿಗೆ ಈಗ ವಿಚಾರಣೆ ನಡೆಯೋದು ಡೌಟ್. ಅದಕ್ಕೆ FSL ವರದಿ ಬರಬೇಕು. ಆ ಸಾಕ್ಷ್ಯ ಹಿಡ್ಕೊಂಡು ಪೊಲೀಸರು ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರಾ? ಆ ಬಂದೂಕು ಪ್ರಕರಣ ಸಂಕಷ್ಟ ತರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಡಿನಿಂದ ನಾಡಿಗೆ ಬಂದಿದ್ದು ಆಯಿತು. ಈ 6 ಮಂದಿಯನ್ನ ಕಾಫಿನಾಡಿನ ಪೊಲೀಸರು ವಶಕ್ಕೂ ಪಡೆದು ಡ್ರಿಲ್ ನಡೆಸ್ತಾ ಇದ್ದಾರೆ. ಆದರೆ ಆ ಕೇಸಲ್ಲಿ ಅವರನ್ನ ವಶಕ್ಕೆ ಪಡೆಯುವಾಗ ಕೋರ್ಟ್ಗೆ ಆರಕ್ಷಕರು ಮಾಹಿತಿಯನ್ನೇ ನೀಡಿಲ್ಲ. ಬಂದೂಕು ಹೂತಿಟ್ಟ ಕೇಸ್ ವಿಚಾರಣೆ ಡೌಟ್. ಕಳೆದ 2 ದಶಕಗಳಿಂದ ಅರಣ್ಯವಾಸಿಗಳಾಗಿದ್ದ 6 ನಕ್ಸಲರು ಸರ್ಕಾರದ ಮುಂದೆ ಮಂಡಿಯೂರಿದ್ರು. ಈ ಹಿಂದಿನ ಕೇಸ್ನಲ್ಲಿ ಡ್ರಿಲ್ ನಡೆಸೋಕೆ ಪೊಲೀಸರು ಬಾಡಿ ವಾರೆಂಟ್ನಲ್ಲಿ ಕಾಫಿನಾಡಿಗೆ ಕರ್ಕೊಂಡು ಬಂದಿದ್ದಾರೆ. 14 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ದು, ಅದರಲ್ಲಿ 3 ದಿನ ಮುಗಿದು ಹೋಗಿದೆ. ಚಿಕ್ಕಮಗಳೂರಿನ 55 ಪ್ರಕರಣ ಸೇರಿ ಉಡುಪಿಯ ಕೇಸ್ಗಳಲ್ಲೂ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಅರಣ್ಯದಿಂದ ಹೊರಬಂದು ಸಿಎಂ ಮುಂದೆ ಶರಣಾದ ನಂತರ ಕೇಳಿಬಂದಿದ್ದು ಶಸ್ತ್ರಾಸ್ತ್ರ ಎಲ್ಲಿ ಅಂತ. ಆ ಚರ್ಚೆ ವ್ಯಾಪಕವಾಗ್ತಿದ್ದಂತೆ ಮೇಗೂರು ಸಮೀಪದ ಕಿತ್ತಲಗಂಟಿ ಅರಣ್ಯದಲ್ಲಿ ಬಂದೂಕು ಹಾಗೂ ಸಜೀವ ಗುಂಡುಗಳು ಪತ್ತೆಯಾದವು.
ಅದು ಶರಣಾದ ನಂತರದ ಪ್ರಕರಣವಾದ್ರಿಂದ ಅದಲ್ಲದೆ ಆರ್ಮ್ಸ್ ಆಕ್ಟ್ ಆಗಿರೋದ್ರಿಂದ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. 14 ದಿನಗಳು ಕಳೆದರೂ ಆ ಕೇಸ್ನಲ್ಲಿ ವಿಚಾರಣೆ ಇರೋದಿಲ್ಲ ಅನ್ನೋದು ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ. ನಕ್ಸಲರು ಶರಣಾದ ನಂತರ ಸಿಕ್ಕ ಬಂದೂಕು ಗುಂಡುಗಳಿಗೆ ಈಗ ವಿಚಾರಣೆ ನಡೆಯೋದು ಡೌಟ್. ಅದಕ್ಕೆ ಎಫ್ಎಸ್ಎಲ್ ವರದಿ ಬರಬೇಕು. ಆ ಸಾಕ್ಷ್ಯ ಹಿಡ್ಕೊಂಡು ಪೊಲೀಸರು ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರಾ? ಆ ಬಂದೂಕು ಪ್ರಕರಣ ಸಂಕಷ್ಟ ತರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಡಿನಿಂದ ನಾಡಿಗೆ ಬಂದಿದ್ದು ಆಯಿತು. ಈ 6 ಮಂದಿಯನ್ನ ಕಾಫಿನಾಡಿನ ಪೊಲೀಸರು ವಶಕ್ಕೂ ಪಡೆದು ಡ್ರಿಲ್ ನಡೆಸ್ತಾ ಇದ್ದಾರೆ. ಆದರೆ ಆ ಕೇಸಲ್ಲಿ ಅವರನ್ನ ವಶಕ್ಕೆ ಪಡೆಯುವಾಗ ಕೋರ್ಟ್ಗೆ ಆರಕ್ಷಕರು ಮಾಹಿತಿಯನ್ನೇ ನೀಡಿಲ್ಲ. ಬಂದೂಕು ಹೂತಿಟ್ಟ ಕೇಸ್ ವಿಚಾರಣೆ ಡೌಟ್. ಕಳೆದ 2 ದಶಕಗಳಿಂದ ಅರಣ್ಯವಾಸಿಗಳಾಗಿದ್ದ 6 ನಕ್ಸಲರು ಸರ್ಕಾರದ ಮುಂದೆ ಮಂಡಿಯೂರಿದ್ರು. ಈ ಹಿಂದಿನ ಕೇಸ್ನಲ್ಲಿ ಡ್ರಿಲ್ ನಡೆಸೋಕೆ ಪೊಲೀಸರು ಬಾಡಿ ವಾರೆಂಟ್ನಲ್ಲಿ ಕಾಫಿನಾಡಿಗೆ ಕರ್ಕೊಂಡು ಬಂದಿದ್ದಾರೆ. 14 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ದು ಅದರಲ್ಲಿ 3 ದಿನ ಮುಗಿದು ಹೋಗಿದೆ. ಚಿಕ್ಕಮಗಳೂರಿನ 55 ಪ್ರಕರಣ ಸೇರಿ ಉಡುಪಿಯ ಕೇಸ್ಗಳಲ್ಲೂ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಅರಣ್ಯದಿಂದ ಹೊರಬಂದು ಸಿಎಂ ಮುಂದೆ ಶರಣಾದ ನಂತರ ಕೇಳಿಬಂದಿದ್ದು ಶಸ್ತ್ರಾಸ್ತ್ರ ಎಲ್ಲಿ ಅಂತ. ಆ ಚರ್ಚೆ ವ್ಯಾಪಕವಾಗ್ತಿದ್ದಂತೆ ಮೇಗೂರು ಸಮೀಪದ ಕಿತ್ತಲಗಂಟಿ ಅರಣ್ಯದಲ್ಲಿ ಬಂದೂಕು ಹಾಗೂ ಸಜೀವ ಗುಂಡುಗಳು ಪತ್ತೆಯಾದವು. ಅದು ಶರಣಾದ ನಂತರದ ಪ್ರಕರಣವಾದ್ರಿಂದ ಅದಲ್ಲದೆ ಆರ್ಮ್ಸ್ ಆಕ್ಟ್ ಆಗಿರೋದ್ರಿಂದ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. 14 ದಿನಗಳು ಕಳೆದರೂ ಆ ಕೇಸ್ನಲ್ಲಿ ವಿಚಾರಣೆ ಇರೋದಿಲ್ಲ ಅನ್ನೋದು ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ. ನಕ್ಸಲರು ಶರಣಾದ ನಂತರ ಸಿಕ್ಕ ಬಂದೂಕು ಗುಂಡುಗಳಿಗೆ ಈಗ ವಿಚಾರಣೆ ನಡೆಯೋದು ಡೌಟ್. ಅದಕ್ಕೆ ಎಫ್ಎಸ್ಎಲ್ ವರದಿ ಬರಬೇಕು. ಆ ಸಾಕ್ಷ್ಯ ಹಿಡ್ಕೊಂಡು ಪೊಲೀಸರು ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರಾ? ಆ ಬಂದೂಕು ಪ್ರಕರಣ ಸಂಕಷ್ಟ ತರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಡಿನಿಂದ ನಾಡಿಗೆ ಬಂದಿದ್ದು ಆಯಿತು. ಈ 6 ಮಂದಿಯನ್ನ ಕಾಫಿನಾಡಿನ ಪೊಲೀಸರು ವಶಕ್ಕೂ ಪಡೆದು ಡ್ರಿಲ್ ನಡೆಸ್ತಾ ಇದ್ದಾರೆ. ಆದರೆ ಆ ಕೇಸಲ್ಲಿ ಅವರನ್ನ ವಶಕ್ಕೆ ಪಡೆಯುವಾಗ ಕೋರ್ಟ್ಗೆ ಆರಕ್ಷಕರು ಮಾಹಿತಿಯನ್ನೇ ನೀಡಿಲ್ಲ. ಬಂದೂಕು ಹೂತಿಟ್ಟ ಕೇಸ್ ವಿಚಾರಣೆ ಡೌಟ್. ಕಳೆದ 2 ದಶಕಗಳಿಂದ ಅರಣ್ಯವಾಸಿಗಳಾಗಿದ್ದ 6 ನಕ್ಸಲರು ಸರ್ಕಾರದ ಮುಂದೆ ಮಂಡಿಯೂರಿದ್ರು. ಈ ಹಿಂದಿನ ಕೇಸ್ನಲ್ಲಿ ಡ್ರಿಲ್ ನಡೆಸೋಕೆ ಪೊಲೀಸರು ಬಾಡಿ ವಾರೆಂಟ್ನಲ್ಲಿ ಕಾಫಿನಾಡಿಗೆ ಕರ್ಕೊಂಡು ಬಂದಿದ್ದಾರೆ. 14 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ದು ಅದರಲ್ಲಿ 3 ದಿನ ಮುಗಿದು ಹೋಗಿದೆ. ಚಿಕ್ಕಮಗಳೂರಿನ 55 ಪ್ರಕರಣ ಸೇರಿ ಉಡುಪಿಯ ಕೇಸ್ಗಳಲ್ಲೂ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಅರಣ್ಯದಿಂದ ಹೊರಬಂದು ಸಿಎಂ ಮುಂದೆ ಶರಣಾದ ನಂತರ ಕೇಳಿಬಂದಿದ್ದು ಶಸ್ತ್ರಾಸ್ತ್ರ ಎಲ್ಲಿ ಅಂತ. ಆ ಚರ್ಚೆ ವ್ಯಾಪಕವಾಗ್ತಿದ್ದಂತೆ ಮೇಗೂರು ಸಮೀಪದ ಕಿತ್ತಲಗಂಟಿ ಅರಣ್ಯದಲ್ಲಿ ಬಂದೂಕು ಹಾಗೂ ಸಜೀವ ಗುಂಡುಗಳು ಪತ್ತೆಯಾದವು. ಅದು ಶರಣಾದ ನಂತರದ ಪ್ರಕರಣವಾದ್ರಿಂದ ಅದಲ್ಲದೆ ಆರ್ಮ್ಸ್ ಆಕ್ಟ್ ಆಗಿರೋದ್ರಿಂದ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. 14 ದಿನಗಳು ಕಳೆದರೂ ಆ ಕೇಸ್ನಲ್ಲಿ ವಿಚಾರಣೆ ಇರೋದಿಲ್ಲ ಅನ್ನೋದು ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ. ನಕ್ಸಲರು ಶರಣಾದ ನಂತರ ಸಿಕ್ಕ ಬಂದೂಕು ಗುಂಡುಗಳಿಗೆ ಈಗ ವಿಚಾರಣೆ ನಡೆಯೋದು ಡೌಟ್. ಅದಕ್ಕೆ ಎಫ್ಎಸ್ಎಲ್ ವರದಿ ಬರಬೇಕು. ಆ ಸಾಕ್ಷ್ಯ ಹಿಡ್ಕೊಂಡು ಪೊಲೀಸರು ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರಾ? ಆ ಬಂದೂಕು ಪ್ರಕರಣ ಸಂಕಷ್ಟ ತರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚೇತನ್